ಎಲ್ಲರಿಗೂ ನಮಸ್ಕಾರ. ಅಮೃತವಾಣಿ ಚಾನೆಲ್ಗೆ ಸ್ವಾಗತ. ನಾವು ನವರಾತ್ರಿ 2ನೇ ದಿನದ ಬ್ರಹ್ಮಚಾರಿಣಿ ಆರಾಧನೆಯನ್ನು ಮುಗಿಸಿ ಈಗ 3ನೇ ದಿನಕ್ಕೆ ಅಕ್ಟೋಬರ್ 5ನೇ ತಾರೀಕು ಶನಿವಾರ ಚಂದ್ರಘಂಟಾ ದೇವಿಯ ಆರಾಧನೆಯನ್ನು ಮಾಡಬೇಕು. ವಾಹನ ಯಾವುದೆಂದರೆ ಚಂದ್ರಘಂಟಾ ದೇವಿಯ ವಾಹನ ಹುಲಿಯಾಗಿದೆ. ಇಲ್ಲಿ ಚಂದ್ರನನ್ನು ತನ್ನ ಹಣೆಯ ಮೇಲೆ ಅರ್ಧ ವೃತ್ತಾಕಾರದಲ್ಲಿ ದೇವಿಗೆ ಚಂದ್ರಘಂಟಾ ದೇವಿ ಎಂದು ಹೆಸರು ಬಂದಿತು. ಚಂದ್ರಘಂಟಾ ದೇವಿ ಆರಾಧನೆ ಮಾಡೋದ್ರಿಂದ ನಮಗೆ ಅನೇಕ ಪ್ರಯೋಜನಗಳು ಸಿಗುತ್ತೆ, ತುಂಬ ಪೂರ್ಣ ಫಲನೂ ಸಿಗುತ್ತೆ. ನವರಾತ್ರಿ ಅಂದ್ರೇ ವಿಶೇಷ. ಅದರಲ್ಲೂ ನಾವು ನವರಾತ್ರಿ ಒಂದೊಂದು ದಿನವೂ ಅತ್ಯಂತ ವಿಶೇಷ. ಅದರಲ್ಲೂ ಚಂದ್ರಘಂಟಾ ದೇವಿಯ ಶುಕ್ರನಿಗೆ ಅಧಿದೇವತೆ ಆಗಿರೋದ್ರಿಂದ ಚಂದ್ರಘಂಟಾ ದೇವಿಯನ್ನು ನಾವು ಆರಾಧನೆ ಮಾಡಬೇಕಾಗಿದೆ. ಚಂದ್ರಘಂಟಾ ದೇವಿಯ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ, ನಿಮ್ಗೆ ಹೇಳ್ತಾ ಹೋಗ್ತೀನಿ. ಹಾಗೆಯೇ ದೇವಿ 10 ಕೈಗಳಿಂದ ಎಡಗೈಯಲ್ಲಿ ತ್ರಿಶೂಲ, ಗದೆ, ಖಡ್ಗ ಮತ್ತು ಕಮಂಡಲವನ್ನು ಹಿಡಿದು ಬಲಗೈಯಲ್ಲಿ ಕಮಲದ ಹೂವು ಮತ್ತು ಬಾಣವನ್ನು ಹಿಡಿದಿದ್ದಾಳೆ. ಬಾಣ ಮತ್ತು ಧನುಸ್ಸನ್ನು ಹಿಡಿದಿದ್ದಾಳೆ. ಜಪಮಾಲೆಯನ್ನು ಹಿಡಿದಿದ್ದಾಳೆ. 5ನೇ ಎಡಗೈಯಲ್ಲಿ ವರದ ಮುದ್ರೆ ಇದೆ. ಆಕೆಯ 5ನೇ ಬಲಗೈ ಅಭಯ ಮುದ್ರೆ ಇದೆ. ದೇವಿಯು 3 ಕಣ್ಣುಗಳನ್ನು ಹೊಂದಿದ್ದಾಳೆ. ದೇವಿ ಆಕೆ ಚಿಚ್ಚಕ್ತಿ ಸ್ವರೂಪಿಣಿ. ದೇವಿಯ ಇಡೀ ಜಗತ್ತೇ ದೇವಿಯ ಮೇಲೆ ನಿಂತಿದೆ. ನಾವು ಒಂದು ಉಳ್ಕಡ್ಡೆ ಅಳ್ಳಾಡಬೇಕು ಅಂದರೆ ದೇವಿ ಆಜ್ಞೆ ಇಲ್ಲದೆ ಯಾವುದು ಮುಂದಕ್ಕೆ ಹೋಗಲ್ಲ. ದೇವಿ ಎಲ್ಲರಿಗಿಂತ ಅಧಿಪತಿಯಾದವಳು. ಅವಳು ಬ್ರಹ್ಮ, ವಿಷ್ಣು, ಮಹೇಶ್ವರ್ಗೆ ಕೂಡ ತಾಯಿ ದೇವಿ ಅಂತ ಹೇಳ್ತಾರೆ. ದೇವಿ ಮಾತು ಮೇಲೆ ಇದು ಚೆನ್ನಾಗಿ ಬರುತ್ತೆ. ನಾವು ದೇವಿ ಕಥೆನೂ ಕೂಡ ಓದ್ಬೋದು. ದೇವಿ 3 ಕಣ್ಣುಗಳನ್ನು ಹೊಂದಿದ್ದಾಳೆ. ಹಾಗಿದ್ದರೆ ಚಂದ್ರಘಂಟಾ ದೇವಿಯನ್ನು ಏಕೆ ಆರಾಧನೆ ಮಾಡಬೇಕು ಅಂದರೆ ನಾವು ಪ್ರಯೋಜನಗಳೇನೇನೋ ನೋಡೋಣ. ಚಂದ್ರಘಂಟಾ ದೇವಿಗೆ ಅದ್ರ ಬಗ್ಗೆ ನಾನು ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾವ ಗ್ರಹದ ಅಧಿದೇವತೆ? ಶುಕ್ರದೇವರ ಅಧಿದೇವತೆ ಆಗಿದ್ದಾಳೆ. ಶುಕ್ರದೇವರ ಯಾವುದೇ ಒಂದು ನಕಾರಾತ್ಮಕ ಪರಿಹಾರ, ಮನೆಯಲ್ಲಿ ನಮಗೆ ಯಾವುದೇ ಒಂದು ನಕಾರಾತ್ಮಕ ಪರಿಹಾರ, ದುಷ್ಟಶಕ್ತಿನೇ ಆಗಿರ್ಬೋದು, ನೀವು ಎದುರಿಸ್ತಾ ಇದ್ದರೆ ನೀವು ಶುಕ್ರ ಅಧಿಪತಿ ಆಗಿರೋದ್ರಿಂದ ಚಂದ್ರಘಂಟಾ ದೇವಿಯನ್ನು ನೀವು ಆರಾಧನೆ ಮಾಡಬೇಕು. ಜಾತಕದಲ್ಲಿ ಶುಕ್ರದ ಗ್ರಹ ನೀಚನಾಗಿದ್ದರೂ ಕೂಡ ತಪ್ಪದೆ ಚಂದ್ರಘಂಟಾ ದೇವಿಯ ಆರಾಧನೆ ಮಾಡ್ಬೋದು. ಜೊತೆಗೆ ಶುಕ್ರ ಗ್ರಹ ಎಂದರೆ ಜ್ಯೋತಿಷ್ಯದ ಪ್ರಕಾರ ಸಂಪತ್ತು ಎಂದು ಹೇಳುತ್ತಾರೆ. ಹಣಕಾಸಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಯಾವುದೇ ಸಮಸ್ಯೆ ಇದ್ದರೆ ಚಂದ್ರಘಂಟಾ ದೇವಿನ ಆರಾಧನೆ ಮಾಡೋದ್ರಿಂದ ನಿಮಗೆ ಶೀಘ್ರ ಪ್ರತಿಫಲ ಸಿಗುತ್ತೆ. ಖಂಡಿತ ನೀವು ಮಾಡಿ ನೋಡಿ, ತುಂಬ ಒಳ್ಳೆಯದಾಗುತ್ತೆ. ಮತ್ತು ಚರ್ಮದ ರೋಗಗಳಿದ್ದರೆ ಶುಕ್ರ ಗ್ರಹ ಅಧಿದೇವತೆ ಆಗಿರೋದ್ರಿಂದ ಚಂದ್ರಘಂಟಾ ದೇವಿನ ಆರಾಧನೆ ಮಾಡಬೇಕಾಗುತ್ತೆ. ಮಹಿಳೆಗೆ ಗರ್ಭಕ್ಕೆ ಸಂಬಂಧಪಟ್ಟಂತೆ ದೋಷಗಳಿದ್ದರೆ ಸಹ ಪರಿಹಾರ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ನಾವು ಚಂದ್ರಘಂಟಾ ದೇವಿಯನ್ನು ಆರಾಧನೆ ಮಾಡೋಣ. ಚಂದ್ರಘಂಟಾ ದೇವಿ ಆರಾಧನೆ ಅಂದರೆ ಶನಿವಾರ ನೀವು ಶುಭ ಯೋಗದಲ್ಲಿ, ಶುಭ ಲಗ್ನದಲ್ಲಿ ನೀವು ಬೆಳಗ್ಗೆ ಪೂಜೆ ಮಾಡ್ಬೋದು ಮತ್ತು ಸಂಜೆಯನ್ನು ಪೂಜೆ ಮಾಡ್ಬೋದು. ಇದಕ್ಕೆ ನೀವು ನೈವೇದ್ಯ ಏನು ಅಂತ ಹೇಳೋದಾದರೆ ಜೇನುತುಪ್ಪ ತುಂಬ ಪ್ರೀತಿ ದೇವಿಗೆ. ನೀವು ಜೇನುತುಪ್ಪ ಮತ್ತು ಬಾಳೆಹಣ್ಣಿಂದ ರಸಾಯನ ಥರ ಮಾಡಿ ನೈವೇದ್ಯ ಮಾಡ್ಬೋದು. ದೇವಿಗೆ ಕುಂಕುಮಾರ್ಚನೆ ಅಂದರೆ ತುಂಬ ಪ್ರೀತಿ. ನೀವು ಕುಂಕುಮಾರ್ಚನೆ ಕೂಡ ಮಾಡ್ಬೋದು, ಸ್ತೋತ್ರ ಪಠಣೆ ಮಾಡ್ಬೋದು, ಅಷ್ಟೋತ್ತರನೂ ಕೂಡ ಹೇಳ್ಕೊಬೋದು. ಬಣ್ಣಕ್ಕೆ ಬಂದರೆ ಬೂದು ಬಣ್ಣ ದೇವಿಗೆ ತುಂಬ ಪ್ರಿಯವಾಗಿರೋದು. ನೀವು ಮಂತ್ರನ ಜಪಿಸ್ಬೋದು. ಓಂ ದೇವಿ ಚಂದ್ರಘಂಟಾಯ ನಮಃ ಅಂತ ಹೇಳ್ಕೊಳ್ಬೋದು. ನೀವು ಇದೇ ರೀತಿ 108 ಸರಿ ಹೇಳ್ಕೊಳ್ಳಿ. ನಿಮಗೆ ಖಂಡಿತ ಚಂದ್ರಘಂಟಾ ದೇವಿ ಆರಾಧನೆ ಮಾಡೋದ್ರಿಂದ ಪೂರ್ಣ ಪ್ರತಿಫಲ ಸಿಗುತ್ತೆ. ಮತ್ತು ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗುತ್ತೆ. ಮಾಡಿ ಒಳ್ಳೆಯದಾಗಲಿ. ಎಲ್ಲರಿಗೂ ನಾನು ಚಂದ್ರಘಂಟಾ ದೇವಿಯಲ್ಲಿ ಪ್ರಾರ್ಥಿಸ್ತೀನಿ.